ಸಮಾವೇಶ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಪಾದಯಾತ್ರೆ ಮುಗಿಸಿ ದೊಡ್ಡ ಸಮಾವೇಶ ಮಾಡಿ ಎಂಡ್ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಅದನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಮುಂಚೆ ನಾವು ಪ್ರತಿಯೊಂದು ಸ್ಪಾಟ್ನಲ್ಲಿ ಅವರೆಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದಕ್ಕೆ ಮೊದಲೇ ನಾವೆಲ್ಲರೂ ಹೋಗಿ, ನಮ್ಮ ಮುಖಂಡರುಗಳೆಲ್ಲ ಹೋಗಿ ಕೆಲವು ಪ್ರಶ್ನೆಗಳನ್ನು ಅವ್ರಿಗೆ ಕೇಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅವರು. ಇವತ್ತು ಕೂಡ, ನಿನ್ನೆ ಕೂಡ ನಾವೆಲ್ಲ ಅನೇಕ ಪ್ರಶ್ನೆಗಳನ್ನು, ಹೇಗೂ ನೀವು ಬರ್ತಾಯಿದ್ದೀರಿ, ನಿಮ್ಮ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ನಾಳೆ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಿ ನೀವು ಅಂತ ಹೇಳಿ ಕೇಳಿಬಿಟ್ಟು ಬಂದಿದ್ದೇವೆ. ನೋಡೋಣ ಏನು ಹೇಳ್ತಾರೆ ಅಂತ. ಎರಡು ಕಡೆಯಿಂದ ಬರೀ ಪ್ರಶ್ನೆಗಳು ಕೇಳೋದಾಗ್ತದೆ, ಉತ್ತರ ಒಬ್ಬರು ಕೊಡ್ತಿಲ್ವಲ್ಲ ಅಂತ. ಅಲ್ಲ, ಅವರು ಕೊಡಬೇಕಲ್ಲ. ಅವ್ರು ತಾನೇ ಈಗ ಹೊರಟಿರೋರು ಪಾದಯಾತ್ರೆ. ಈಗ ಅವರು ಪಾದಯಾತ್ರೆ ಹೊರಟಿದ್ದಾರೆ. ನಾವು ಹೇಳಿದ್ದೇವೆ, ನೋಡಪ್ಪ, ಮೂಢ ಹಗರಣದ ವಿಚಾರವಾಗಿ ನಾವು ಈಗಾಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇವೆ. ಬರೀ ಅವರಿಗೆ ಕೊಟ್ಟಿಲ್ಲ, ನಾವು ಗವರ್ನರ್ಗೂ ಕೊಟ್ಟಿದ್ದೇವೆ. ಗವರ್ನರ್ ಏನು ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದರು, ಅದಕ್ಕೆ ಕ್ಯಾಬಿನೆಟ್ಟೇನೇ ಚರ್ಚೆ ಮಾಡಿ ಅಡ್ವೈಸರಿ ರೂಪದಲ್ಲಿ ನೀವು ಶೋಕಾಸ್ ಕೊಟ್ಟಿರೋದು ತಪ್ಪು ಮತ್ತು ಅದರಲ್ಲಿ ಯಾವುದೇ ಕಾನೂನಿನ ಬಾಹಿರವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಅನ್ನೋದಕ್ಕೆ ಜಸ್ಟಿಫಿಕೇಷನ್ ಮಾಡಿ, ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು. ಅದಕ್ಕೆ ಎಲ್ಲ ಎಕ್ಸ್ಪ್ಲನೇಷನನ್ನು ಕೊಟ್ಟು ಗವರ್ನರಿಗೆ ಕೊಟ್ಟಿದ್ದೇವೆ. ಅದೇ ಪ್ರಕಾರ ಪಬ್ಲಿಕಲ್ಲಿ ತಮ್ಮ ಮೂಲಕ, ಮೀಡಿಯಾ ಮೂಲಕ ಕೂಡ ಸಾರ್ವಜನಿಕರಿಗೂ ತಿಳಿಸಿದ್ದೇವೆ ಮತ್ತು ಅವರಿಗೂ ಹೇಳಿದ್ದೇವೆ, ನೋಡ್ರಪ್ಪ ಹಿಂಗಿದೆ ಅಂತೇಳಿ. ಅವ್ರಿಗೇನು ಬರವಣಿಗೆನಲ್ಲಿ ಕೊಟ್ಟಿಲ್ಲ, ಅವರು ಏನು ನಮಗೇನು ಬರವಣಿಗೆನಲ್ಲಿ ಕೊಟ್ಟಲಿಲ್ಲ. ಅದರಿಂದ ನಾವು ಅವರಿಗೂ ಹೇಳಿದ್ದೇವೆ, ಇದಕ್ಕೆ ನಾವು ಉತ್ತರ ಕೊಟ್ಟಿದ್ದೇವೆ. ಅವ್ರು ಹೇಳಬೇಕಲ್ಲ, ಈಗ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕಲ್ಲ. ಸರ್, ಈಗ ಟಿ ಜೆ ಅಬ್ರಾಮ್ ಇದ್ದಾರೆ, ಅವರು ಬ್ಲ್ಯಾಕ್ ಮೇಲ್, ಅವರು ತುಂಬ ಕೇಸ್ಗಳಿದೆ, ಅಂಥವರ ಒಂದು ದೂರನ್ನು ಇಷ್ಟು ತರಾತುರಿಯಲ್ಲಿ ತೆಗೆದುಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತರು ಕಳೆದ ವರ್ಷವೇ ಒಂದು ಮನವಿಯನ್ನು ಮಾಡಿದರು ರಾಜ್ಯಪಾಲರು. ಇರಾನಿ ಅವ್ರ ಕೇಸ್ ಕೂಡ ಇಡೀ 10 ಕೇಸ್ಗಳು ರಾಜ್ಯಪಾಲರ ಕಚೇರಿಯಲ್ಲಿ ಪೆಂಡಿಂಗ್ ಆಗಿ ಉಳಿದಿದ್ದಾವೆ. ಅವು ಯಾವಕ್ಕೂ ಕೂಡ ಪ್ರಾಸಿಕ್ಯೂಷನ್ ಕೇಳೋದಕ್ಕೆ ಗವರ್ನರ್ ಅವರು ಮಾಡಿಲ್ಲ. ಇದನ್ನು ತರಾತುರಿಯಲ್ಲಿ 26ನೇ ತಾರೀಕು ಅಬ್ರಾಹಿಂ ಅವರು ಅವರಿಗೆ ಮನವಿ ಕೊಡ್ತಾರೆ. 26ನೇ ತಾರೀಕೆ ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ ಗವರ್ನರು. 26ನೇ ತಾರೀಕು ಅವ್ರು ಹೋಗಿ ರಿಪ್ಲೈ ಮಾಡಿ ಪರ್ಸನಲ್ ಆಗಿ ಅಪಿಯರ್ ಆಗಿ ಅವ್ರ ಮುಂದೆ ಗವರ್ನರ್ ಮುಂದೆ ಹೇಳಿ ಬಂದಿರ್ತಾರೆ. ಅವ್ರು ಸಂಜೆನೇ ಚೀಫ್ ಮಿನಿಸ್ಟ್ರಿಗೆ ನೋಟಿಸ್ ಕೊಡ್ತಾರೆ, ಶೋಕಾಸ್ ನೋಟಿಸು. ಅಂದರೆ ಏನು ಉದ್ದೇಶ ಅನ್ನೋದನ್ನು ನಮಗೆ ಗವರ್ನರ್ ಅವರು ಹೇಳಬೇಕಲ್ಲ. ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಅವರೇನು ಸಾಮಾನ್ಯ ರಾಜಕಾರಣಿಯೋ ಅಥವಾ ಅಧಿಕಾರಿಯೋ ಅಲ್ಲ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ಡು. ಅನೇಕ ಪ್ರಕರಣಗಳು ಅವರ ಕಚೇರಿಯಲ್ಲೇ ಬಾಕಿ ಉಳಿದು ಅವು ಯಾವುದಕ್ಕೂ ಕೂಡ ನೀವು ಗಮನ ಹರಿಸ್ದೆ ಏಕಾಏಕಿ ಅದು ರಾಜ್ಯದ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಅವರ ಬಗ್ಗೆ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಾ ಅಂತಂದರೆ ಏನು ಅರ್ಥ? ಅದು ಏನಾದರೂ ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಅದಕ್ಕೆ ಅವರು ಮುಂದೆ ಏನು ಅವರ ನಡೆ ಏನು ಅನ್ನೋದನ್ನು ನಾವು ಕೂಡ ಕಾದು ನೋಡ್ತೇವೆ. ಬಿಜೆಪಿ ಕಳೆದು ಸಾಕಷ್ಟು ಹಗರಣಗಳು ಹಾಗೆ ಇದಾವೆ ಸರ್, ಅವ್ರು ತನಿಖೆ ಕೊಟ್ಟಿದ್ರಿ, ಅವ್ರು ವರದಿ ತರಿಸ್ಕೊಂಡು ಮುಂದುವರೆದು ಈಗ ನಾವು ಆ ವರದಿಗಳನ್ನೆಲ್ಲವನ್ನು ಕೂಡ ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೇವೆ. ಆ ಆದೇಶ ಮಾಡಿ ಈಗ ಅವು ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಅದರಲ್ಲಿ ಏನು ವರದಿ ಬರುತ್ತೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಏನು ಕ್ರಮ ತಗೋಬೇಕು ಅನ್ನೋದನ್ನು ಆನಂತರ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಮಾಡ್ತೀವಿ. ಇಲ್ಲ, ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ. ವೇಕೇಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಅವ್ರ ಮುಂದೆ ಕಾನೂನು ಹೋರಾಟ ಮಾಡ್ಬೋದು, ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ. ಸರ್, ಕುಮಾರಸ್ವಾಮಿ ಅವರು ಸಂಬಂಧಪಟ್ಟಂಗೂ ಕೂಡ ಈಗ ರಾಜ್ಯಪಾಲರ ಹತ್ರ ಪ್ರಾಸಿಕ್ಯೂಷನ್ ಅನುಮತಿ ಇನ್ನೂ ಅವಶ್ಯಕತೆ ಅಂದರೆ ಎಲ್ಲೋ ಥರ ರಾಜಭವನ ದುರ್ಬಳಕೆ ಆಗುತ್ತಿದೆ ಅಂತ ನಾವು ಅದನ್ನೇ ಈಗ ಅಪಾದನೆ ಮಾಡ್ತಾ ಇರೋದು. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ನೀವು ರಾಜಭವನವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ
ರಾಜ್ಯಪಾಲರನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಸರ್ ಇನ್ನೊಂದು ಹೇಳಿದ್ದಾರೆ ಕುಮಾರಸ್ವಾಮಿ ಮೊನ್ನೆ, ಅಂದರೆ ಈ ಸರ್ಕಾರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಏನೇನು ಆಗಬೇಕು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಎಲ್ಲವೂ ಆಗುತ್ತೆ, ಕಾದು ನೋಡಿ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲ, ಅವ್ರು ಎಚ್ಚರಿಕೆ ಕೊಡಲಿ, ನಮಗೇನು ತಕರಾರಿಲ್ಲ. ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಈಗ ಮೈಸೂರಲ್ಲಿ ನಿನ್ನೆ ಅವರ ಪಕ್ಷದವರು ಅಂದರೆ BJP ಪಕ್ಷದವರನ್ನೇ ಕುಮಾರಸ್ವಾಮಿ ಅವ್ರನ್ನ ಹಿಂದೆ ಪ್ರಶ್ನೆ ಕೇಳಿದರು. ನಿಮಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಕೇಳಿದರು. ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ನಿಮಗೆ ಯಾವ ನೈತಿಕತೆ ಇದೆ ಅಂತೇಳಿ BJP ಅವರು ಈಗ ಅವ್ರ ಜೊತೆಯಲ್ಲೇ ನಡ್ಕೊಂಡು ಬರ್ತಾರೆ. ಆಮೇಲೆ ಈಗ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದಾವೆ. ಅವುಗಳಿಗೆಲ್ಲ ಏನು ಈಗ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ನಲ್ಲಿ 47 ಕೋಟಿ ರೂಪಾಯಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಚೆಕ್ಕಲ್ಲಿ ತೊಗೊಂಡಿದ್ದಾರೆ ಹಣ ಅಂಥೇಳಿ ಅದು ಮೇಲ್ನೋಟಕ್ಕೆ ಬಂದಿದೆ. ಈಗ ಅವರಾಗಲೇ ಚೇರ್ಮನ್ರು MD ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೇನು ಉತ್ತರ ಕೊಡಬೇಕು? ಯಾರು ಅವಾಗ ಮುಖ್ಯಮಂತ್ರಿ ಇದ್ದರು? ಉತ್ತರ ಕೊಡಬೇಕಿಲ್ಲ. ನನ್ನ ಗಮನದಲ್ಲಿತ್ತು, ಗಮನದಲ್ಲಿಲ್ಲ, ಏನಾದರೂ ಹೇಳಬೇಕು. ಅದೇ ಪ್ರಕಾರ ನಮ್ಮ ದೇವರಾಜ್ ಅರಸು ಅವರು ಇದು ನಮ್ಮ ಬೋವಿ ಹಗರಣದ ಇದರಲ್ಲಿ ಕೂಡ ಅದೇ ರೀತಿ ಆಗಿದೆ. ಅದಕ್ಕೂ ಈಗ ನಾವು ತನಿಖೆ ಮಾಡ್ತಾಯಿದ್ವಿ. ಅದರಲ್ಲೂ ಕೂಡ ಈಗಾಗಲೇ ಕೆಲವು ಅಂಶಗಳು ಬಂದಿದ್ದಾವೆ ಹೊರಗಡೆ. ಸರ್, ಈ ವರದಿ ಎಲ್ಲ ಬಂದರೆ BJP ಜೆಡಿಎಸ್ಸರೆಲ್ಲ ಜೈಲಿಗೆ ಹೋಗ್ತಾರಂತ? ಇಲ್ಲ, ನಾವು ಕಾನೂನು ಪ್ರಕಾರ ಯಾರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತೇವೆ. ಕಾನೂನು ತಾನೇ ಮುಖ್ಯ. ನಾವು ಇಂಡಿಪೆಂಡೆಂಟಾಗಿ ನಾವುಗಳು ಮಾಡೋದಲ್ಲ. ಈ ದೇಶದ ಕಾನೂನು ಏನಿದೆ ಅದ್ರ ಪ್ರಕಾರ ನಡೆಯುತ್ತೆ. ನಾವು ಅದನ್ನೇ ಇದಕ್ಕೂ ಕೂಡ ಮಾನ್ಯ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಒಂದು ವೇಳೆ ಪ್ರಾಸಿಕ್ಯೂಷನ್ ಗವರ್ನರ್ ಕೊಟ್ಟರೆ ನಾವು ಕೊಡೋದಿಲ್ಲ ಅನ್ನೋ ವಿಶ್ವಾಸ ಇದೆ, ವಾಪಸ್ ತಗೊಳ್ತಾರೆ ಅಂತ. ಆದರೆ ಒಂದು ವೇಳೆ ಕೊಟ್ಟರೆ ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ. ಸರ್, ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀರಾ ಸರ್? ರಾಜ್ಯಪಾಲರ ನಡೆ ಇಲ್ಲ, ಮೊದಲನೇದಾಗಿ ಈ ಕಾನೂನು ಹೋರಾಟ ಪ್ರಾರಂಭ ಆಗಲಿ, ಅಲ್ಲಿವರೆಗೂ ಹೋಗೋದಿಲ್ಲ ಅಂತ ನನಗನ್ಸುತ್ತೆ. ಹೋದರೆ ಆನಂತರ ಮುಂದಿನ ಬೆಳವಣಿಗೆ ಏನು ಅಂತೇಳಿ ನೋಡೋಣ. ಇಲ್ಲ ಸರ್, ಲೋಕಸಭಾ ಚುನಾವಣೆ ಬಳಿಕ ದ್ವೇಷದ ರಾಜಕೀಯ ಸ್ಟಾರ್ಟ್ ಆಗೋಯ್ತಲ್ಲ ಕರ್ನಾಟಕದಲ್ಲಿ ಅಂತ ಸರ್? ಅನ್ಫಾರ್ಚುನೇಟು, ಇದಾಗಬಾರ್ದು. ನೀವು ನೋಡಿದ್ದೀರ, ನೀವು ಅವರ ಎಲ್ಲ ನಾವು ನಮ್ಮ ಕಡೆ ಆಗಲಿ ಅವ್ರ ಕಡೆ ಆಗಲಿ ಆ ಮಾತುಗಳು ಬರೋವಂಥದ್ದನ್ನೆಲ್ಲ ತಾವು ಗಮನಿಸಿದ್ದೀರ. ಅದೆಲ್ಲ ಆಗಬಾರ್ದು ಸರ್. ಈಗ ಸರ್ಕಾರ ಬೀಳಿಸೋದು ಅಂದರೆ 136 ಜನ ನಾವು ಇದ್ಕೊಂಡು ಯಾವ ರೀತಿ ಸರ್ಕಾರ ಬೀಳಿಸ್ತಾರೆ ನೀವೇ ಹೇಳ್ರಿ. ನಾವು 10ನೇ ತಾರೀಕು ಎಂಡ್ ಮಾಡ್ತೀವಿ. 10ನೇ ತಾರೀಕು ಒಳಗಾಗಿ ನಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗಾಗಿ ಸರ್ಕಾರ ಬಿದ್ದೋಗುತ್ತೆ ಅಂದರು. ಏನು ಬಿತ್ತಾ? ಇನ್ನು 3 ತಿಂಗಳು ಅಂದರು. ಈಗ 3 ತಿಂಗಳು ಕಾಯ್ಬೇಕೀಗ ನೀವು. ಇವೆಲ್ಲ ಸುಮ್ಮನೆ ಇಟ್ ಈಸ್ ನಾಟ್ ಎ ಜೋಕ್ ಅಷ್ಟೇ. ಅವ್ರು ಮಾಡ್ತಾರೆ, ಅವರು ಅಲ್ಲಿ ಇದ್ದಾರೆ, ಹೌದು, ಅವ್ರಿಗೆ ಬಿಟ್ಟಿದ್ದದು. ಪ್ರಧಾನಮಂತ್ರಿಗಳು ಭೇಟಿ ಮಾಡೋದು, ಅಮಿತ್ ಶಾ ಅವ್ರು ಭೇಟಿ ಮಾಡೋದು, ಅಥವಾ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಅವರು ಭೇಟಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸರ್, DK ಶಿವಕುಮಾರ್ ಅವರು ನಿನ್ನೊಂದು ಮಾತು